ಅನ್ಯಾಯವಾಗಿ ನಮ್ಮ ಯಜಮಾನ್ರ ಮೇಲೆ ತಪ್ಪೋರ್ಸ್ಬಿಟ್ನಲ್ಲಮ್ಮ. ಆ ಅಪವಾದನ ನಾನು ಸರಿ ಮಾಡ್ಕೊಳ್ಳಬೇಕಮ್ಮ. ನಾನೇನ್ ಮಾಡ್ಬೇಕಂತ ಹೇಳಮ್ಮ. ನಾನ್ ಬೆಂಗಳೂರಿಗೆ ಹೋಗಿ ವೀರಣ್ಣನ ಭೇಟಿ ಮಾಡ್ತೀನಿ. ಅವ್ರೇನ್ ಹೇಳ್ತಾರೋ ಹಾಗೆ ಮಾಡೋಣ. ನಮ್ ಚಿಕ್ಕಪ್ಪ ಏನ್ ಮಾಡ್ಬೇಕು ಅಂತ ಕೇಳಿದ್ರು, ಅದಕ್ಕೆ ನಾನು ನಿಮ್ಮನ್ನ ಕೇಳ್ಕೊಂಬಂದು ಹೇಳ್ತೀನಿ ಅಂತ ಹೇಳಿದೀನಿ ಅಪ್ಪವ್ರೆ. ಇದೆಲ್ಲ ಬೇಕಿತ್ತೇನ್ರಿ? ಅವತ್ತೇ ಹೇಳ್ದೆ, ಆ ಸಂಜೀವ್ ಗೌಡನ ಎದುರಾಕೋಬೇಡಿ, ಅವನು ಒಳ್ಳೆಯವನಲ್ಲ ಅಂತ. ಈಗೇನೋ ಈ ಅಪವಾದ ಹೊರಸ್ತಾ, ಅವನೇನಾದ್ರೂ ಕೊಲೆಗಿಲೆ ಮಾಡಿ ಆ ಅಪವಾದನ ನಿಮ್ ಮೇಲ್ ಹೊರಸಿದ್ರೆ ಅದನ್ನೆಲ್ಲ ಯಾರು ಅನುಭವಿಸ್ತಾ ಇದ್ರು? ಬೇಡದೆ ಇರೋದನ್ನೆಲ್ಲ ಮಾಡಕ್ ಹೋಗಿ ಸಿಗಾಕೊಂಡ್ಬಿಟ್ರಿ. ನಾನು ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಅಮ್ಮ, ದಯವಿಟ್ಟು ಅಪ್ಪ ಅವ್ರನ್ನ ಏನು ಅನ್ಬೇಡಿ. ಅಪ್ಪ ಅವ್ರು ಮಾಡಿದ್ದೆಲ್ಲ ನನ್ಗೋಸ್ಕರನೇ. ಅದು ನನ್ನ ಜೀವನದಲ್ಲಿ ಏನಾಯ್ತು ಅಂತಂದ್ರೆ, ಮದುವೆ ಆಗ್ತೀನಿ ಅಂದಿದ್ದು ಅಂದಿದ್ದಷ್ಟೇ ತಾನೇ, ಮಾತು ಕೊಟ್ಟಿದ್ದ. ಅಂದ್ರೆ ನನ್ನ ಹೊಟ್ಟೆಲಿರೋ ಮಗು ತೆಗಿಸ್ಬಿಡು. ಏನಂದೆ? ತೆಗಿಸ್ಬಿಡು ಒಂದೇ. ನಾನು ಅವ್ರನ್ನ ನಂಬಿ ನನ್ನ ಮನ್ಸು ಕೊಟ್ಬಿಟ್ಟೆ. ಆದ್ರೆ ಅವ್ರು ನನ್ನನ್ನ ಬೇರೆ ತರ ಬಳಸ್ಕೊಂಡ್ಬಿಟ್ರು. ಅವನು ಬರೀ ನಾನು ಒಬ್ಬಳಿಗೆ ಮಾತ್ರ ಮೋಸ ಮಾಡಿಲ್ಲ, ಇನ್ನು 3-4 ಜನ ಹುಡುಗಿರ್ ಬಾಳ್ನ ಹಾಳು ಮಾಡಿದ್ದಾನೆ. ಅವನ್ನ ಮಾತ್ರ ಸುಮ್ನೆ ಬಿಡ್ಬೇಡಿ ಅಪ್ಪ ಅವ್ರೆ. ನನ್ನ ಪಾಲಿನ ದೇವ್ರು ಅಪ್ಪ ಅವರು. ಅವ್ರಿಗೇನು ಅನ್ಬೇಡಿ. ಅವ್ರು ಇಲ್ದೇ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ಬದುಕ್ತಾನೆ ಇರ್ಲಿಲ್ಲ. ಸೌಮ್ಯ, ನೀನ್ ನನಗೇನ್ ಮಾತು ಕೊಟ್ಟಿದ್ದೆ? ಓಹೋ, ನೀವು ಅವನ ಮಗನ ಪೊಲೀಸ್ ಅವ್ರಿಗೆ ಹಿಡ್ಕೊಟ್ರಾ? ಆದ್ರಿಂದ ಇದು ಇಲ್ಲಿವರೆಗೂ ಬಂದು ಮುಟ್ಟಿದೆ. ಸುಮತಿ, ಸಂಜೀವೇಗೌಡ ಮಗನ್ನ ಅರೆಸ್ಟ್ ಮಾಡಿಸೋದಷ್ಟೇ ನನ್ನ ಉದ್ದೇಶ ಅಲ್ಲ. ಮುಂದೆ ಯಾರು ಹೆಣ್ಮಕ್ಳಿಗೆ ಈ ತರ ಮಾಡಬಾರ್ದು. ಅವನಿಗಾಗೋ ಶಿಕ್ಷೆ ಎಲ್ರಿಗೂ ಪಾಠ ಆಗ್ಬೇಕು. ಅದಕ್ಕೋಸ್ಕರನೇ ಈ ತರ ಮಾಡಿದ್ ನಾನು. ಅಲ್ಲ, ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ತಾನೆ. ನೀನು ಈ ತರ ಮಾತಾಡಿದ್ರೆ ಹೇಗೆ? ಎಲ್ಲ ಸರಿ ಹೋಗುದ್ ಬಿಡಿ, ಏನೂ ಆಗಲ್ಲ. ನಾನು ಊರಿಗೆ ಹೋದ್ಮೇಲೆ ಚಿಕ್ಕಪ್ಪ ಅವ್ರಿಗೆ ಏನ್ ಹೇಳಿ ಅಪ್ಪ ಅವ್ರೆ? ಸೌಮ್ಯ, ನಿಮ್ ಚಿಕ್ಕಪ್ಪ ಏನು ಮಾತಾಡೋದು ಬೇಡ. ಈ ವಿಷಯ ಇಲ್ಲಿಗೆ ಬಿಟ್ಬಿಡ ಕೇಳು. ನಾನು ಬಂದು ನೋಡ್ಕೋತೀನಿ. ಒಂದು ವೇಳೆ ನಿಮ್ ಚಿಕ್ಕಪ್ಪ ಊರವ್ರ ಮುಂದೆ ನಡೆದಿರೋ ಸತ್ಯ ಹೇಳಿದ್ರು, ಸಂಜೀವೇಗೌಡ ಇಲ್ಲ ಅಂತ ಹೇಳ್ಬಿಡ್ತಾನೆ, ಅದಕ್ಕೆ ನಾನು ಬಂದ್ರೇನೆ ಸರಿ. ಅವ್ರನ್ನೆಲ್ಲ ಹ್ಯಾಕ್ ದಾರಿಗೆ ತರಬೇಕು ಅಂತ ನನಗೆ ಗೊತ್ತು. ನಾನು ಊರಿಗೆ ಬಂದ್ಮೇಲೆ ನೋಡ್ಕೋತೀನಿ. ಹುಷಾರಾಗಿ ಹೋಗ್ಬಿಟ್ಟ. ಸರಿ ಅಪ್ಪ ಅವ್ರೆ, ಬರ್ತೀನಿ ಅಕ್ಕ. ಹಲೋ, ಹಲೋ ಅಣ್ಣ, ನಾನು. ನೀವು ಮಹಾಪಾಪಿ ಒಬ್ಬರನ್ನ ನಂಬಿ ಮೋಸ ಹೋಗ್ತಾ ಇದ್ದೀರಾ ಅಣ್ಣ. ಏನಾಯ್ತು? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಇನ್ಯಾರ ಬಗ್ಗೆ ಅಣ್ಣ? ಆ ಚಿನ್ನು ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವನ್ನ ನಂಬೇಡಿ. ಅವನ್ನ ನಿಮ್ಮ ಮನೆಯಲ್ಲೂ ಇಟ್ಕೊಂಬೇಡಿ. ಉಪ್ಪು ತಿಂದ ಮನೆಗೆ ದ್ರೋಹ ಬಗೆತಾ ಇದ್ದಾನ ಅವನು. ಈಗ ತಾನೇ ನಿಮ್ ತಂಗಿಯವ್ರ ಜೊತೆ ಅವನ್ನ ನಮ್ಮ ಮನೇಲಿ ನೋಡ್ದೆ. ಆ ಚಿನ್ನನ್ನ ಮೊದಲು ಮನೆಯಿಂದ ಹೊರಗಡೆ ಹಾಕಿ ಅಣ್ಣ.